ನಮಸ್ತೆ. ಸ್ನೇಹಿತರೆ, ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದು ಟ್ರಾಫಿಕ್ ರೂಲ್ಸ್ಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ನಾವು ವಾಹನ ಚಾಲನೆ ಮಾಡುವಾಗ ಇರಲೇಬೇಕಾದಂತಹ ಕೆಲವು ಡಾಕ್ಯುಮೆಂಟ್ಸ್ಗಳು ಇರಬೇಕು. ಅವು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಡಿ ಎಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಯಾವ ವಾಹನ ಚಾಲನೆ ಮಾಡಲು ನೀವು ಅರ್ಹರು ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ಡಿ ಎಲ್ ನಿಮ್ಮಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ 2 ವೀಲರ್ ಡಿ ಎಲ್ ಇದ್ದು ನೀವು ಕಾರು ಚಾಲನೆ ಮಾಡಲು ಅರ್ಹರಲ್ಲ. ಹಾಗೆ ಕಾರಿನ ಡಿ ಎಲ್ ಇದ್ಕೊಂಡು ನೀವು 2 ವೀಲರ್ ಚಾಲನೆ ಮಾಡಲು ಅರ್ಹರಲ್ಲ. ಅದಕ್ಕೆ ತಕ್ಕಂತಹ ಡಿ ಎಲ್ ನಿಮ್ಮ ಬಳಿ ಇರಬೇಕು. ಎರಡನೆಯದು RC, ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ನೀವು ಯಾವ ವಾಹನ ಚಾಲನೆ ಮಾಡ್ತಿರ್ತೀರಾ ಅದೇ ವಾಹನದ RC ನಿಮ್ಮ ಬಳಿ ಇರಬೇಕು. ಮೂರನೇದು ಇನ್ಶೂರೆನ್ಸ್ ಕಾಪಿ. TP ಇನ್ಶೂರೆನ್ಸ್ ಕಾಪಿ ಮ್ಯಾಂಡೇಟರಿ, ಅದು ಇರಲೇಬೇಕು. OD ಅದು ನಿಮ್ಮ ರಿಸ್ಕು, ನೀವು ತಗೊಳ್ಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದ್ದು. ಪೊಲೀಸರು TP ಇನ್ಶೂರೆನ್ಸ್ ಇದ್ದರೆ ನಿಮ್ಮನ್ನು ಬಿಡ್ತಾರೆ. TP ಇನ್ಶೂರೆನ್ಸ್ ಕಂಪಲ್ಸರಿ. ನಾಲ್ಕನೇದು ಎಮಿಷನ್ ಟೆಸ್ಟ್, ಹೊಗೆ ಪರೀಕ್ಷೆ ಸರ್ಟಿಫಿಕೇಟು ನಿಮ್ಮ ಬಳಿ ಇರಲೇಬೇಕು. ಈ 4 ದಾಖಲಾತಿಗಳು ಮ್ಯಾಂಡೇಟರಿ. ಇನ್ನು ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟು, ರೋಡ್ ಟ್ಯಾಕ್ಸು, ಪರ್ಮಿಟ್ಟು, ಹೀಗೆ ಇವುಗಳನ್ನು ಸಹ ಕೇಳ್ತಾರೆ. ಪೊಲೀಸರು ಡಾಕ್ಯುಮೆಂಟ್ಸ್ ಕೇಳಿದಾಗ ನೀವು ಹಾರ್ಡ್ ಕಾಪಿಯನ್ನು ಅವ್ರಿಗೆ ಕೊಡಲೇಬೇಕು ಅಂತ ಏನಿಲ್ಲ. ಡಿಜಿ ಲಾಕರಲ್ಲಿರುವಂತಹ ಡಾಕ್ಯುಮೆಂಟ್ಸ್ ತೋರಿಸ್ಬೋದು. ಪರಿವಾಹನದಲ್ಲಿ ನಿಮ್ಮ RCDLನ ಪೊಲೀಸರಿಗೆ ತೋರಿಸ್ಬೋದು. ನಾವು ವಾಹನ ಚಾಲನೆ ಮಾಡುವಾಗ ಪೊಲೀಸರು ನಮ್ಮ ವಾಹನವನ್ನು ತಡೆಯುವುದು ಸಹಜ. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಹಾಗೆ ವಿವಿಧ ಹುದ್ದೆಗಳಲ್ಲಿರುವಂತಹ ಪೊಲೀಸರು ಇರ್ತಾರೆ. ನಮ್ಮ ಬಳಿ ದಂಡವನ್ನು ವಸೂಲಿ ಮಾಡಬೇಕು ಅಂತಂದರೆ ASI ಹುದ್ದೆಗಿಂತ ಮೇಲ್ಪಟ್ಟವರಾಗಿರಬೇಕು. ASI ಹುದ್ದೆಯವರು ಅಥವಾ ಅದಕ್ಕಿಂತ ಮೇಲ್ಪಟ್ಟವರಾಗಿರಬೇಕು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ನಿಷಿದ್ಧ. ಕೆಲವರು ಅಂದ್ಕೊಂಡಿದ್ದಾರೆ ನಾನು ಬ್ಲೂಟೂತ್ ಹಾಕ್ಕೊಂಡಿದ್ದೀನಿ, ನಾನು ಇಯರ್ಫೋನ್ ಹಾಕ್ಕೊಂಡಿದ್ದೀನಿ ಅಂತೇಳಿ. ಇದಕ್ಕೂ ಕೂಡ ದಂಡವನ್ನು ವಿಧಿಸ್ತಾರೆ. ಮೊಬೈಲನ್ನು ನಾವು ರೂಟ್ ಮ್ಯಾಪ್ ನೋಡ್ಲಿಕ್ಕೆ ಮಾತ್ರ ಬಳಸಬೇಕು, ಅದು ಪರ್ಮಿಟ್ ಇದೆ. ಕೆಲವೊಬ್ಬರಿಗೆ ಕೆಲವು ಡೌಟ್ ಇದೆ. ನಾವು ಬೇರೆ ಸ್ಟೇಟಿಗೆ ಹೋದಾಗ ಅಲ್ಲಿ ನಮಗೆ ಕರ್ನಾಟಕ ಸ್ಟೇಟ್ ರಿಜಿಸ್ಟ್ರೇಷನ್ ಅಂತೇಳಿ ಫೈನ್ ಹಾಕ್ತಾರಾ, ಅಥವಾ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯದ ವಾಹನಗಳು ಓಡಾಡಿದಾಗ ಅದಕ್ಕೆ ಫೈನ್ ಹಾಕ್ತಾರಾ ಅಂತೇಳಿ. ಇಲ್ಲ, ಆ ಥರ ಯಾವುದೂ ಇರೋದಿಲ್ಲ. ರೋಡ್ ಆಕ್ಸಿಡೆಂಟ್ ಆದಾಗ ವಾಹನ ಚಾಲಕನ ಕರ್ತವ್ಯ ಏನು? ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಥರ ಸ್ವಲ್ಪ ವರ್ಷಗಳ ಹಿಂದೆ ಯಾವುದಾದ್ರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದರಲ್ಲಿ ದೊಡ್ಡ ವೆಹಿಕಲ್ ಯಾವುದಿದೆ ಅಂತ ನೋಡ್ಬಿಟ್ಟು ಅವರಿಗೆ ಹೊಡಿತಾ ಇದ್ರು. ಡ್ರೈವರ್ಗಳಿಗೆ ಸಾರ್ವಜನಿಕರು ಹೊಡಿತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದರೆ, ಎಸ್ಪೆಷಲಿ ಲಾರಿ ಡ್ರೈವರ್ಸ್ಗಳು ಮತ್ತು ಬಸ್ ಡ್ರೈವರ್ಸ್ಗಳು ಆಕ್ಸಿಡೆಂಟ್ ಆದ ತಕ್ಷಣ ಗಾಡಿಯಿಂದ ಇಳಿದು ಪರಾರಿ ಆಗ್ತಾ ಇದ್ರು. ಕೆಲವರು ಪೊಲೀಸರಿಗೆ ಸರೆಂಡರ್ ಆಗ್ತಾ ಇದ್ರು, ಇನ್ನು ಕೆಲವರು ಲಾಯರ್ಗಳನ್ನ ಭೇಟಿ ಮಾಡ್ತಾ ಇದ್ರು, ಅವ್ರ ಓನರ್ಗಳನ್ನು ಸಂಪರ್ಕಿಸಿ ವಿಚಾರಗಳನ್ನು ಮುಟ್ಟಿಸ್ತಾ ಇದ್ರು. ಆದರೆ ಅದು ತುಂಬ ದೊಡ್ಡ ತಪ್ಪು. ವಾಹನ ಚಾಲಕ ಅವನಿಗೆ ಬೇಕು ಅಂತ ಆಕ್ಸಿಡೆಂಟ್ ಮಾಡಿರಲ್ಲ. ಆಕ್ಸಿಡೆಂಟ್ ಆದಾಗ ಅವನು ಕೂಡ ಪ್ಯಾನಿಕ್ ಆಗಿರ್ತಾನೆ. ಅಂಥ ಸಂದರ್ಭದಲ್ಲಿ ವಾಹನ ಚಾಲಕರು ಕೆಳಗಿಳಿದು ಆಕ್ಸಿಡೆಂಟ್ ಆಗಿರುವಂತಹ ವ್ಯಕ್ತಿಗಳಿಗೆ ಏನಾಗಿದೆ, ಅವರಿಗೇನಾದರೂ ತುರ್ತು ಸೇವೆ ಬೇಕಾ, ಆಂಬುಲೆನ್ಸ್ ಬೇಕಾ, ಕರೆಸಿ ಕಳಿಸ್ಕೊಡ್ಬೇಕು. ಆಮೇಲೆ ಪೊಲೀಸರಿಗೆ ತಕ್ಷಣವಾಗಿ ಆ ಮಾಹಿತಿಯನ್ನು ಹಂಚ್ಕೋಬೇಕು. ಸ್ನೇಹಿತರೆ, ನಾವು ಕೆಲವೊಮ್ಮೆ ವಾಹನ ಚಾಲನೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸರು ಅಚಾನಕ್ಕಾಗಿ ನಮ್ಮ ವೆಹಿಕಲ್ನ ನಿಲ್ಲಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡಿರಲ್ಲ, ಅಥವಾ ಪೊಲೀಸರಿಗೆ ದುಡ್ಡು ಕೊಡೋ ಮನಸ್ಸಿರಲ್ಲ ಅಂತಲೇ ಅಂದ್ಕೊಳ್ಳೋಣ. ಆ ಸಂದರ್ಭದಲ್ಲಿ ನಿಮಗೆ ಬೇರೆ ಆಪ್ಷನ್ ಏನಿದೆ? ಆಪ್ಷನ್ ಇದೆ. ಪೊಲೀಸರಿಗೆ ನೀವು ದಂಡನ ಕಟ್ಟಲ್ಲ ಅಲ್ಲಿ ಸ್ಪಾಟಲ್ಲಿ ಅಂತ ಆದರೆ ನಿಮ್ಮ ಒರಿಜಿನಲ್ DLನ ತೆಗೆದು ಪೊಲೀಸರು ಕೈಗೆ ಕೊಟ್ಟು, ಸರ್ ಸ್ವೀಕೃತಿ ಪತ್ರವನ್ನು ಕೊಡಿ, ನಾನು ಇನ್ನೊಂದು ವಾರದೊಳಗಡೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಫೈನ್ ಕಟ್ತೀನಿ ಅಂತ ಹೇಳಿ ನೀವು ಹೋಗ್ಬೋದು. ಆ ಸ್ವೀಕೃತಿ ಪತ್ರ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಏನು ಫೈನ್ ಬಂದಿದೆ ಆ ಫೈನ್ನ ಕಟ್ಟಿ ನಿಮ್ಮ ಒರಿಜಿನಲ್ DLನ ವಾಪಸ್ ಇಸ್ಕೊಬರ್ಬೋದು. ಕೆಲವರಿಗೆ ಒಂದು ಡೌಟ್ ಇರುತ್ತೆ,
ನಾವು ಕಟ್ಟಿದಂತಹ ದಂಡ ಕರೆಕ್ಟಾಗಿದೆಯೋ ಇಲ್ಲೋ, ಜಾಸ್ತಿ ಇಸ್ಕೊಂಡ್ಬಿಟ್ರೇನೋ ಅಂಥ ಸಂದರ್ಭದಲ್ಲಿ ನೀವು ಕಟ್ಟೋ ದಂಡಕ್ಕೆ ರಿಸಿಪ್ಟ್ ಕೊಡ್ತಾರೆ. ಆ ರಶೀದಿಯನ್ನು ಇಸ್ಕೊಂಡ್ರೆ ಅದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಎಲ್ಲಿ ಯಾವ ಕಾರಣಕ್ಕೆ ದಂಡ ಕಟ್ಟಿದ್ದೀರಾ, ನಿಮ್ಮ ವೆಹಿಕಲ್ ನಂಬರು ಅಥವಾ DL ನಂಬರು, ಯಾವುದು ಸ್ಥಳ, ಎಲ್ಲದೂ ಕೂಡ ಮೆನ್ಷನ್ ಆಗಿರುತ್ತೆ. ಕೆಲವೊಮ್ಮೆ ನಮ್ಮ ವೆಹಿಕಲ್ನ ಮಾರಿದ್ರೂ ಕೂಡ ಟ್ರಾಫಿಕ್ ಫೈನು ನಮ್ಮ ಅಡ್ರೆಸ್ಸಿಗೆ ಬರ್ತಾ ಇರುತ್ತೆ. ಅದು ಯಾಕೆ ಬರ್ತಾ ಇರುತ್ತೆ ಅಂತಂದರೆ, ನಿಮ್ಮ ವೆಹಿಕಲ್ ನಂಬರು RTOದಲ್ಲಿ ನಿಮ್ಮ ಅಡ್ರೆಸ್ಸಲ್ಲೇ ತೋರಿಸ್ತಾ ಇರುತ್ತೆ. ಅದರ ಅರ್ಥ ನೀವು ಮಾರಿರುವಂತಹ ವೆಹಿಕಲ್ಲು ಇನ್ನು ನೀವು ಮಾರಿರೋರು ಅವರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಅವ್ರ ಹೆಸರಿಗೆ ಮಾಡಿಸ್ಕೊಟ್ರೆ ಅಥವಾ ಅವರು ಮಾಡಿಸ್ಕೊಂಡ್ರೆ ನಿಮಗೆ ಅವರು ಕಟ್ಟುವಂತಹ ದಂಡಗಳು ನಿಮ್ಮ ಹೆಸರಿಗೆ ಬರೋದಿಲ್ಲ. ಅವರು ಟ್ರಾಫಿಕ್ ರೂಲ್ಸ್ನ ವೈಲೇಷನ್ ಮಾಡಿದರೆ ಆ ದಂಡವನ್ನು ನಿಮ್ಮ ಅಡ್ರೆಸ್ಸಿಗೆ ಯಾವುದೇ ರೀತಿ ಬರೋದಿಲ್ಲ. ನೆಕ್ಸ್ಟ್ ಅವರೇ ಕಂಟಿನ್ಯೂ ಆಗ್ತಾರೆ. ಯಾವ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದ್ರೆ ಎಷ್ಟು ದಂಡ ಕರ್ನಾಟಕದಲ್ಲಿ ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಇನ್ಶೂರೆನ್ಸ್ ಪಾಲಿಸಿ ಇರಲಿಲ್ಲ ಅಂದರೆ 1000 ರೂಪಾಯಿ ದಂಡ ಹಾಕ್ತಾರೆ. ವ್ಯಾಲಿಡ್ DL ಇಲ್ಲ ಅಂತಂದರೆ 2 ವೀಲರ್ ಮತ್ತು 3 ವೀಲರ್ಗೆ 1000 ರೂಪಾಯಿ ದಂಡ, 4 ವೀಲರ್ಗೆ 2000 ರೂಪಾಯಿ ದಂಡ, ಅದು ಬೇರೆ ವಾಹನಗಳಿಗೆ 5000 ರೂಪಾಯಿ ದಂಡ ಹಾಕ್ತಾರೆ. ನಿಮ್ಮ ವೆಹಿಕಲ್ನ ರಿಜಿಸ್ಟ್ರೇಷನ್ ಮಾಡಿಸದೆ ಚಾಲನೆ ಮಾಡಿದ್ರೆ 2 ವೀಲರ್ ಮತ್ತು 3 ವೀಲರ್ಗೆ 2000 ರೂಪಾಯಿ ದಂಡ, 4 ವೀಲರ್ಗೆ 4000 ರೂಪಾಯಿ, ಬೇರೆ ವಾಹನಗಳಿಗೆ 5000 ರೂಪಾಯಿ ದಂಡ ಹಾಕ್ತಾರೆ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಅಥವಾ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ 500 ರೂಪಾಯಿ ಫೈನ್ನ ನೀವು ಕಟ್ಟಬೇಕಾಗುತ್ತೆ. ಅಪಾಯಕಾರಿ ಚಾಲನೆ ಮಾಡಿದಾಗ 2 ವೀಲರ್ಗೆ ಮತ್ತು 3 ವೀಲರ್ಗೆ 1500 ರೂಪಾಯಿ ದಂಡ, 4 ವೀಲರ್ಗೆ 3000 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. ಆಂಬುಲೆನ್ಸು, ಫೈರ್ ಇಂಜಿನ್ ವಾಹನಗಳು, ಪೊಲೀಸ್ ವಾಹನಗಳು, ಇಂಥ ವಾಹನಗಳಿಗೆ ಉದ್ದೇಶಪೂರ್ವಕವಾಗಿ ನೀವು ದಾರಿ ಬಿಡ್ಕೊಡ್ತಾ ಇಲ್ಲ ಅಂತಂದರೆ ನಿಮ್ಮ ವಾಹನಗಳಿಗೆ 1000 ರೂಪಾಯಿ ದಂಡವನ್ನು ವಿಧಿಸಬಹುದು. 2 ವೀಲರ್ಗಳಲ್ಲಿ ಟ್ರಿಬಲ್ ರೈಡಿಂಗ್ ಮಾಡಿದ್ರೆ ನಿಮಗೆ 500 ರೂಪಾಯಿ ದಂಡ ಬೀಳುತ್ತೆ. ಅತಿಯಾದ ವೇಗದಲ್ಲಿ ಚಾಲನೆ ಮಾಡಿದರೆ 2 ವೀಲರ್, 3 ವೀಲರ್, 4 ವೀಲರ್ಗಳಿಗೆ 1000 ರೂಪಾಯಿ ದಂಡ ಹಾಗೂ ಬೇರೆ ವಾಹನಗಳಿಗೆ 2000 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಪ್ಯಾಸೆಂಜರ್ ವಾಹನಗಳಲ್ಲಿ ಓವರ್ಲೋಡ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ 5000ದಂತಹ ದಂಡವನ್ನು ವಿಧಿಸ್ತಾರೆ. ಮತ್ತು ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ 1 ಟನ್ನಿಗೆ 2000 ರೂಪಾಯಿದಂತೆ ದಂಡವನ್ನು ವಿಧಿಸ್ತಾರೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.